ಹಾಯ್ ಗೆಳೆಯರೇ, ನಮಸ್ತೆ. ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ಲೆಸನ್ನಲ್ಲಿ ನಾನು ನಿಮಗೊಂದು ಬೆಸ್ಟ್ ಆಗಿರುವ ಮನಿ ಮ್ಯಾನೇಜ್ಮೆಂಟ್ ಫಾರ್ಮುಲಾವನ್ನು ಹೇಳುವನಿದ್ದೇನೆ. ಅದ್ಯಾವುದಪ್ಪ ಅಂತಂದರೆ 50-30-20 ರೂಲ್. ಇದು ತುಂಬಾ ಪಾಪ್ಯುಲರ್ ಆಗಿರುವ ಮನಿ ಮ್ಯಾನೇಜ್ಮೆಂಟ್ ರೂಲ್ ಆಗಿದೆ. ಇದು ತುಂಬಾ ಬೇಸಿಕ್ ಆಗಿರುವ ಮತ್ತು ಸಿಂಪಲ್ ಆಗಿರುವ ರೂಲ್ ಆಗಿದ್ರೂ ಕೂಡ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ನಿಮಗೆ ಮನಿ ಮ್ಯಾನೇಜ್ಮೆಂಟ್ನ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದರೂ ಕೂಡ ಪರವಾಗಿಲ್ಲ, ನೀವು ಈ ಸಿಂಪಲ್ ಫಾರ್ಮುಲಾವನ್ನು ಫಾಲೋ ಮಾಡಿಬಿಟ್ರೆ ಸಾಕು. ನೀವು ಕೂಡ ಸ್ಮಾರ್ಟ್ ಆಗಿ ಎಕ್ಸಲೆಂಟ್ ಆಗಿ ನಿಮ್ಮ ಹಣವನ್ನು ಮ್ಯಾನೇಜ್ ಮಾಡಬಹುದು. ಸೊ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಲೆಟ್ಸ್ ಬಿಗಿನ್. ಈ 50-30-20 ನಿಯಮದ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಿಮಗೊಂದು ಇಂಪಾರ್ಟೆಂಟ್ ಆಗಿರುವ ಇನ್ಫಾರ್ಮೇಷನ್ ಇದೆ. ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡುವವರಿದ್ದರೆ ಮಾಡಬಹುದು. ಸೊ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇಮೇಲ್ ಐಡಿಯನ್ನು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಡ್ತಾ ಇರುವೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಡೈರೆಕ್ಟಾಗಿ ನನ್ನನ್ನು ಅಪ್ರೋಚ್ ಮಾಡಿ. ನಾವು ಒಂದು ಏನು ವಿಷಯವನ್ನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಮನಿ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇದು 90% ಡಿಸಿಪ್ಲಿನ್ನ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಬರೀ 10% ನಾಲೆಜ್ ಇದೆ. ಸೊ ಈ ಲೆಸನ್ನಲ್ಲಿ ನಾನು ನಿಮಗೆ 10% ನಾಲೆಜನ್ನು ಕೊಡುವೆ. ಇನ್ನು ಮಿಕ್ಕ 90% ಡಿಸಿಪ್ಲಿನ್ ಇದೆಯಲ್ಲ, ಅದನ್ನು ನೀವೇ ಬೆಳೆಸಿಕೊಳ್ಳಬೇಕು. ಓಕೆ, ಈ 50-30-20 ರೂಲ್ ಏನು ಹೇಳುತ್ತೆ ಅಂತ ನೋಡೋಣ. ಈ 50-30-20 ನಿಯಮ ಏನು ಹೇಳತ್ತಪ್ಪ ಅಂತಂದರೆ, ನೀವು ನಿಮ್ಮ ಒಟ್ಟಾರೆ ಇನ್ಕಮ್ನಲ್ಲಿ ಇಲ್ಲವೇ ಸ್ಯಾಲ್ರಿಯಲ್ಲಿ 50% ಹಣವನ್ನು ನಿಮ್ಮ ನೀಡ್ಸ್ಗಳ ಮೇಲೆ ಖರ್ಚು ಮಾಡಬೇಕು. ಇನ್ನು 30% ಹಣವನ್ನು ನಿಮ್ಮ ವಾಂಟ್ಸ್ಗಳ ಮೇಲೆ ಖರ್ಚು ಮಾಡಬೇಕು. ಇನ್ನು ಮಿಕ್ಕ 20% ಹಣವನ್ನು ನೀವು ಸೇವಿಂಗ್ ಮಾಡಬೇಕು, ಇಲ್ಲವೇ ನಿಮ್ಮ ಸಾಲ ಇದ್ದರೆ ಅದನ್ನು ತೀರಿಸಬೇಕು. ಸೊ ಈ ರೀತಿ ನೀವು ಈ ನಿಯಮದ ಪ್ರಕಾರ ನಿಮ್ಮ ಹಣವನ್ನು ಸರಿಯಾಗಿ ಮ್ಯಾನೇಜ್ ಮಾಡಿದ್ರಪ್ಪ ಅಂತಂದರೆ ನಿಮಗೂ ಕೂಡ ಫೈನಾನ್ಷಿಯಲ್ ಫ್ರೀಡಮ್ ಸಿಗತ್ತೆ. ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದರ ಬಗ್ಗೆ ಸ್ವಲ್ಪ ಇನ್ನೂ ಕೂಡ ಡೀಟೇಲ್ ಆಗಿ ನೋಡೋಣ. ಈ ನಿಯಮ ಏನು ಹೇಳುತ್ತೆ, ನಿಮ್ಮ ಟೋಟಲ್ ಇನ್ಕಮ್ನ 50%ಅನ್ನು ಎಲ್ಲಿ ಖರ್ಚು ಮಾಡೋದಿದೆ? ನೀಡ್ಸ್ಗಳ ಮೇಲೆ. ಉದಾಹರಣೆಗಾಗಿ ನಿಮಗೆ 1 ಲಕ್ಷ ಸ್ಯಾಲ್ರಿ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಸೊ ನೀವು 1 ಲಕ್ಷದಲ್ಲಿ 50%ಅನ್ನು ಅಂದರೆ 50,000 ಹಣವನ್ನು ನಿಮ್ಮ ನೀಡ್ಸ್ಗಳ ಮೇಲೆ ಖರ್ಚು ಮಾಡಬೇಕು. ಇನ್ನೊಂದು ಪ್ರಶ್ನೆ ಬರುತ್ತೆ, ಸರ್ ನೀಡ್ಸ್ ಅಂದರೆ ಏನು ಅನ್ನೋ ಕ್ವಶನ್ ಬರುತ್ತೆ. ನೀಡ್ಸ್ ಅಂದರೆ ಏನಪ್ಪ ಅಂತಂದರೆ ಎಸೆನ್ಷಿಯಲ್ ಫಾರ್ ಯುವರ್ ಲಿವಿಂಗ್. ನೀವು ಬದುಕೋಕೆ ಏನೇನೆಲ್ಲ ಬೇಕಲ್ಲ ಅವೆಲ್ಲವೂ ಕೂಡ ನೀಡ್ಸ್ ಆಗಿವೆ. ಇವುಗಳಿಲ್ಲದೆ ನೀವು ಸರ್ವೈವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಬದುಕಬೇಕಂತಂದರೆ ಬೇಕೇ ಬೇಕಾದಂಥ ಎಷ್ಟೆಲ್ಲ ವಸ್ತುಗಳಿವೆ ಅಲ್ಲ, ಅವೆಲ್ಲವೂ ಕೂಡ ನಿಮ್ಮ ನೀಡ್ಸ್ ಆಗಿವೆ. ಈ ನೀಡ್ಸ್ಗಳ ಮೇಲೇ ನಿಮ್ಮ 50% ಇನ್ಕಮನ್ನು ನೀವು ಖರ್ಚು ಮಾಡಬೇಕು. ನೀಡ್ಸ್ಗಳಿಗೆ ಉದಾಹರಣೆಯನ್ನು ಕೊಡಬೇಕಪ್ಪ ಅಂತಂದರೆ, ಫುಡ್ ಇದೆ, ವಾಟರ್ ಇದೆ, ಶೆಲ್ಟರ್ ಇದೆ ಅಂತಂದರೆ ನಿಮಗೆ ಬಾಡಿಗೆ ಮನೆ ಏನಾದರೂ ಬೇಕು, ಸ್ವಂತ ಮನೆ ಏನಾದರೂ ಬೇಕು. ಇನ್ನು ಹಾಕೊಳ್ಳೋಕ್ಕೆ ಬಟ್ಟೆಗಳು ಬೇಕು, ಎಜುಕೇಷನ್ ಬೇಕು, ನಿಮಗಾದರೂ ಬೇಕು, ನಿಮ್ಮ ಮಕ್ಕಳಿಗಾದರೂ ಬೇಕು. ಕಲಿಯೋಕೆ ಏಜ್ ಅಂತ ಏನಿರಲ್ಲ, ನೀವು ಸಾಯೋ ತನಕ ಕೂಡ ಕಲಿತಾನೇ ಇರಬೇಕು. ನೆಕ್ಸ್ಟ್ ಹೆಲ್ತ್ ಬೇಕು, ಆರೋಗ್ಯ ಬೇಕು ನಿಮಗೆ, ಸರಿನಾ? ನೀವು ಆರೋಗ್ಯವಾಗಿದ್ದೀರಿ ಅಂತಂದರೆ ನೀವು ಅಡ್ವಾನ್ಸ್ ಈಗಲೇ ಹೆಲ್ತ್ ಇನ್ಶೂರೆನ್ಸ್ಗಳನ್ನು, ನಿಮ್ಮ ವೆಹಿಕಲ್ ಇನ್ಶೂರೆನ್ಸ್ಗಳನ್ನು, ಲೈಫ್ ಇನ್ಶೂರೆನ್ಸ್ಗಳನ್ನು ಖರೀದಿ ಮಾಡಿಟ್ಕೋಬೇಕು. ಇವು ಕೂಡ ಏನಾಗಿವೆ? ನೀಡ್ಸೇ ಆಗಿವೆ. ಇನ್ನು ಗ್ರಾಸರೀಸ್ಗಳು ಬೇಕು ನಿಮಗೆ, ದವಸ ಧಾನ್ಯಗಳು, ಮನೆಯಲ್ಲಿ ಎಲ್ಲ ಐಟಮ್ಸ್ಗಳು ಬೇಕು. ಇನ್ನು ಜೊತೆಗೆ ಯುಟಿಲಿಟಿಗಳು ಬೇಕು, ಉದಾಹರಣೆಗಾಗಿ ಇಲೆಕ್ಟ್ರಿಸಿಟಿ ಬೇಕು. ಸೊ ಈ ರೀತಿ ನೀವು ಬದುಕೋಕೆ ಏನೇನೆಲ್ಲ ಬೇಕಲ್ಲ ಅವೆಲ್ಲವೂ ಕೂಡ ನೀಡ್ಸ್ ಆಗಿವೆ. ಇದರ ಮೇಲೇ ನೀವು ನಿಮ್ಮ 50% ಹಣವನ್ನು ಖರ್ಚು ಮಾಡಬೇಕು. ಸೊ ಇದಾದ ನಂತರ ಮಿಕ್ಕ 30% ಹಣವನ್ನು ನೀವು ನಿಮ್ಮ ವಾಂಟ್ಸ್ಗಳ ಮೇಲೆ ಖರ್ಚು ಮಾಡಬೇಕು. ಇನ್ನು ಮತ್ತೊಂದು ಡೌಟ್ ಬರುತ್ತೆ, ಸರ್ ವಾಂಟ್ಸ್ ಅಂದರೆ ಏನು ಅಂಥೇಳಿ. ಈ ವಾಂಟ್ಸ್ ಅಂತಂದರೆ ನೀವು ನಿಮ್ಮ ಆಸೆಗಳು, ಬಯಕೆಗಳು ಅಂತಲೂ ಕೂಡ ಅನ್ಕೋಬೋದು, ಡಿಸೈರ್ಸ್. ಸೊ ಇವೆಲ್ಲ ನಿಮ್ಮ ಬದುಕಿಗೆ ಇವು ಎಸೆನ್ಷಿಯಲ್ ಅಲ್ಲ ಅಂತಂದರೆ ಇವು ಬೇಕೇ ಬೇಕು, ಇವು ಇರಲಿಲ್ಲ ಅಂತಂದರೆ ಸತ್ತೋಗ್ತೀನಿ ಅಂತಲ್ಲ. ಸೊ ಈ ವಾಂಟ್ಸ್ಗಳು ಇರದೇ ಇದ್ದರೂ ಕೂಡ ನೀವು ಸರ್ವೈವ್ ಆಗ್ತೀರಾ, ಬದುಕ್ತೀರಾ. ಬಟ್ ಈ ವಾಂಟ್ಸ್ಗಳು ನಿಮ್ಮ ಲೈಫಲ್ಲಿ ಬಂದರೆ ನಿಮ್ಮ ಲೈಫಿನ ಕ್ವಾಲಿಟಿ ಎನ್ಹ್ಯಾನ್ಸ್ ಆಗುತ್ತೆ. ಈ ವಾಂಟ್ಸ್ಗಳು ನಿಮಗೆ ಸಿಕ್ಕಾಗ ನಿಮಗೆ ಖುಷಿ ಸಿಗತ್ತೆ. ಮತ್ತು ಹೀಗಾಗಿಯೇ ವಾಂಟ್ಸ್ಗಳಿಗೆ ನೀವೇನು ಮಾಡಬೇಕಪ್ಪ ಅಂತಂದರೆ ಪ್ಲ್ಯಾನಿಂಗ್ ಮಾಡಬೇಕು.
30% ಹಣವನ್ನು ಖರ್ಚು ಮಾಡೋದಿದೆ ಅಂತೇಳಿ ಡೈರೆಕ್ಟಾಗಿ ಖರ್ಚು ಮಾಡುವ ಬದಲು ನೀವು ಒಂದು ಸ್ವಲ್ಪ ತಲೆ ಉಪಯೋಗಿಸಿ ಸೇವಿಂಗ್ ಮಾಡಿ ಇನ್ವೆಸ್ಟ್ ಮಾಡಿ, ಅದರಿಂದ ಮತ್ತೆ ಇನ್ವೆಸ್ಟ್ಮೆಂಟ್ನಿಂದ ಹೊಸ ಇನ್ಕಮ್ ಬರುತ್ತಲ್ಲ, ಅದರಲ್ಲೂ ಕೂಡ ನಿಮ್ಮ ವಾಂಟ್ಸ್ಗಳನ್ನೆಲ್ಲ ನೆರವೇರಿಸಿಕೊಳ್ಳಬಹುದು. ಇಲ್ಲಪ್ಪ ನನಗೆ ಅಷ್ಟೊಂದೆಲ್ಲ ಕಾಯಕ್ಕಾಗಲ್ಲ, ನಮ್ಮ ಮನೆಯಲ್ಲಿ ಹೆಂಡತಿ ಬಿಡಲ್ಲ, ಮಕ್ಕಳು ಕೇಳಲ್ಲ, ನಮ್ಮ ಮನೆಯಲ್ಲಿ ಯಾರು ಬುದ್ಧಿವಂತರಿಲ್ಲ, ಎಲ್ಲರೂ ಕೂಡ ಬೇಕೇ ಬೇಕಂತೇಳಿ ಹಠ ಮಾಡ್ತಾರೆ ಅನ್ನೋಂಗಿದ್ರೆ ಅಲ್ಲಿ ಯಾವುದೇ ಬೇರೆ ಆಪ್ಷನ್ ಇಲ್ಲ. ನೀವು ಅಲ್ಲಿ ಹೆಲ್ಪ್ಲೆಸ್ ಆಗಿರ್ತೀರಾ. 30% ಇನ್ಕಮನ್ನು ವಾಂಟ್ಸ್ಗಳ ಮೇಲೆ ಖರ್ಚು ಮಾಡಿ. ವಾಂಟ್ಸ್ಗಳಿಗೆ ಉದಾಹರಣೆ ಕೊಡಬೇಕಂತಂದರೆ ಎಂಟರ್ಟೈನ್ಮೆಂಟು, ಮೂವೀಸ್ಗೆ ಹೋಗೋದು, ಮನೆಯಲ್ಲಿ TV ನೋಡೋದು, ಇದಕ್ಕೂ ಕೂಡ ಎಲ್ಲ ಖರ್ಚಾಗತ್ತೆ. ಅಥವಾ ಯಾವುದಾದ್ರೂ ವೆಬ್ ಸೀರೀಸ್ನ ಸಬ್ಸ್ಕ್ರಿಪ್ಷನನ್ನು ಖರೀದಿ ಮಾಡೋದು, ಎಂಟರ್ಟೈನ್ಮೆಂಟ್ ಆ್ಯಪ್ಗಳನ್ನು ಖರೀದಿ ಮಾಡೋದು, ಇದೆಲ್ಲವೂ ಕೂಡ ಎಂಟರ್ಟೈನ್ಮೆಂಟಲ್ಲಿ ಬರ್ತಾವಲ್ಲ, ಇವೆಲ್ಲವೂ ಕೂಡ ನಿಮ್ಮ ವಾಂಟ್ಸ್ಗಳೇ ಆಗಿವೆ. ಇವಿಲ್ಲ ಅಂತಂದರೆ ನೀವು ಸತ್ತೋಗಲ್ಲ. ಇನ್ನು ಹೊರಗಡೆ ಊಟಕ್ಕೆ ಹೋಗೋದಾಗಿರಬಹುದು ವೀಕೆಂಡಲ್ಲಿ, ಇಲ್ಲವೇ ವೀಕೆಂಡಲ್ಲಿ ಮಂತ್ ಎಂಡಲ್ಲಿ ಪಿಕ್ನಿಕ್ಕಿಗೆ ಟೂರಿಗೆ ಹೋಗೋದಾಗಿರಬಹುದು, ನಿಮ್ಮ ಹಾಬೀಸ್ಗಳನ್ನು ಫಾಲೋ ಮಾಡೋದಾಗಿರಬಹುದು, ಕಾರ್ ತರೋದು, ಐಫೋನ್ ತರೋದು, ಶಾಪಿಂಗ್ ಮಾಡೋದು, ಈ ಥರ ಏನೇನೆಲ್ಲ ಇವೆಯಲ್ಲ ಅವೆಲ್ಲವೂ ಕೂಡ ನಿಮ್ಮ ವಾಂಟ್ಸ್ಗಳಾಗಿವೆ. ಫಸ್ಟ್ ಪ್ರಿಫರೆನ್ಸು ನೀಡ್ಸ್ಗೇನೆ ಇರಬೇಕು, ಸೆಕೆಂಡ್ ಪ್ರಿಫರೆನ್ಸು ನೀವು ವಾಂಟ್ಸ್ಗಳಿಗೆ ಕೊಡಬೇಕು. ಇವಿಲ್ಲ ಅಂತಂದರೆ ನೀವೇನು ಸತ್ತೋಗಲ್ಲ. ಆದರೂ ಕೂಡ ನೀವು ವಾಂಟ್ಸ್ಗಳಿಗೆ ಸರಿಯಾಗಿ ಪ್ಲ್ಯಾನಿಂಗ್ ಮಾಡಬೇಕು. ಯಾಕಂದರೆ ಬದುಕೋಕ್ಕೇನೆ ಇಷ್ಟೆಲ್ಲ ಮಾಡ್ತಾ ಇದ್ದೀವಲ್ಲ ನಾವು. ಅಲ್ಟಿಮೇಟ್ ಗೋಲ್ ಏನಿದೆ ನಮ್ಮದು, ನಾವು ಕೂಡ ಖುಷಿಯಾಗಿರಬೇಕು, ನಮ್ಮ ಹೆಂಡತಿನೂ ಕೂಡ ಖುಷಿಯಾಗಿರಬೇಕು, ಮಕ್ಕಳು ಕೂಡ ಖುಷಿಯಾಗಿರಬೇಕು, ಹ್ಯಾಪಿಯಾಗಿರಬೇಕು, ಹೆಲ್ತಿಯಾಗಿರಬೇಕು. ಸೊ ಅದಕ್ಕಾಗಿ ನಾವು ವಾಂಟ್ಸ್ಗಳಿಗೂ ಕೂಡ ಇಂಪಾರ್ಟೆನ್ಸ್ ಕೊಡಲೇಬೇಕಾಗತ್ತೆ, ಪ್ಲ್ಯಾನಿಂಗ್ ಮಾಡಬೇಕಾಗತ್ತೆ. ಇನ್ನು ಈ ನೀಡ್ಸ್ಗಳಾಯಿತು, ವಾಂಟ್ಸ್ಗಳಾಯ್ತಪ್ಪ ಅಂತಂದರೆ ಮಿಕ್ಕ 20% ಹಣವನ್ನು ನೀವು ಸೇವಿಂಗ್ ಮಾಡಬೇಕು, ಇಲ್ಲವೇ ನಿಮಗೆ ಸಾಲ ಇದ್ದರೆ ಅದನ್ನು ಪೇ ಮಾಡಬೇಕು. ಫಸ್ಟ್ ಇಂಪಾರ್ಟೆನ್ಸ್ ಯಾರಿಗೆ ಕೊಡಬೇಕು? ಸಾಲವನ್ನು ತೀರಿಸಿಬಿಡಬೇಕು. ಸಾಲ ಇದ್ದರೆ ಅದೇ ನಿಮಗೆ ಶೂಲ ಆಗುತ್ತೆ, ಒಂಥರ ಹೊರೆ ಆಗುತ್ತೆ, ಬಡ್ಡಿಯಲ್ಲಿ ಹೋಗ್ತಾ ಇರುತ್ತೆ. ಸೊ ನೀವು ಸೇವಿಂಗ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು? ನಿಮಗೆ ಎಷ್ಟು ಸಾಲ ಇದೆಯೋ ಅದನ್ನೆಲ್ಲವನ್ನು ತೀರಿಸಿಬಿಡಬೇಕು. ಸಾಲ ತೀರಿದೆಯಪ್ಪ ಅಂತಂದರೆ ನಿಮ್ಮ ಇನ್ಕಮ್ನಿಂದ 20% ಹಣವನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಎಮರ್ಜೆನ್ಸಿಗಾಗಿ ಸೇವ್ ಮಾಡಬೇಕು, ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಬೇಕು. ಸೊ ನಿಮಗೆ ಈ ಎಮರ್ಜೆನ್ಸಿ ಫಂಡ್ನ ಬಗ್ಗೆ ಏನೂ ಐಡಿಯಾ ಇಲ್ಲಪ್ಪ ಅಂತಂದರೆ ನೀವು ನನ್ನ ಚಾನಲ್ನ ಪ್ಲೇಲಿಸ್ಟಿಗೆ ಹೋಗಿ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಇನ್ನು ನೀವು ಅಪಾರ್ಚುನಿಟಿಗಾಗಿ, ಅಸೆಟ್ಗಳನ್ನು ಬಿಲ್ಡ್ ಮಾಡುವುದಕ್ಕಾಗಿ ಹಣವನ್ನು ಸೇವ್ ಮಾಡಬೇಕು, ಇನ್ವೆಸ್ಟ್ಮೆಂಟನ್ನು ಮಾಡುವುದಕ್ಕಾಗಿ ಹಣವನ್ನು ಸೇವ್ ಮಾಡಬೇಕು, ರಿಟೈರ್ಮೆಂಟ್ಗಾಗಿಯೂ ಕೂಡ ಹಣವನ್ನು ಸೇವ್ ಮಾಡಬೇಕು. ಸೊ ಈ ರೀತಿ ನಿಮಗೆ ಏನೇನೆಲ್ಲ ಈಗ ಸದ್ಯಕ್ಕೆ ಅವಶ್ಯಕತೆ ಬರ್ಬೋದು, ಫ್ಯೂಚರ್ನಲ್ಲಿ ಬರ್ಬೋದು, ಎಮರ್ಜೆನ್ಸಿ ಬರ್ಬೋದು, ಅದಕ್ಕೆಲ್ಲ ಕೂಡ ನೀವು ಹಣವನ್ನು ಸೇವ್ ಮಾಡುವುದಕ್ಕಾಗಿ ನಿಮ್ಮ ಇನ್ಕಮ್ನ 20%ಅನ್ನು ಇಲ್ಲಿ ಮೀಸಲಾಗಿಡಬೇಕು. ಸೊ ಈ ರೀತಿ ನೀವು ಈ 50-30-20 ನಿಯಮದ ಪ್ರಕಾರ ನಿಮ್ಮ ಹಣವನ್ನು ಮ್ಯಾನೇಜ್ ಮಾಡಿದ್ರಪ್ಪ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಸಿಕ್ಕೇ ಸಿಗತ್ತೆ. ಒಂದು ವೇಳೆ ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿತು ನಿಮ್ಮ ಜೀವನದಲ್ಲಿ ಮುಂದೆ ಹೋಗುವ ಆಸೆ ಇದ್ದರೆ ನೀವು ಈಗಲೇ www.roaringbusinessschool.comಗೆ ವಿಸಿಟ್ ಮಾಡಿ ಮತ್ತು ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ ಮತ್ತು ಕಲಿಯಿರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಒಂದು ವೇಳೆ ನಿಮಗೆ ಈ ಲೆಸನ್ ಅರ್ಥ ಆಗಿದೆಯಪ್ಪ ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ. ಬಾಯ್.